ತುಂಬಾ ಸ್ಪಷ್ಟವಾಗಿ ಹೇಳ್ತೇನೆ. ಹಾ, ಈಗ ಒಂದು ಯಾವತ್ತು ನಾಮಿನೇಷನ್ ಅಂತ ತಿಳಿಸ್ತೇನೆ. ನಾಮಿನೇಷನ್ ದಿನ ಇವತ್ತು ನಿಜಕ್ಕೂ ಹೇಳ್ತೇನೆ, ಎಷ್ಟು ಜನ ಕರೆದಿದ್ರಿ ನೀವು? 100 ಜನ ಬರ್ರಪ್ಪ ಅಂತಂದ್ರೆ ನೀವು 300-400 ಜನ ಬಂದ್ರೆ ಹೆಂಗೆ? ಎದೆ ಹೊಡೆದೋಗುತ್ತೆ ಅವರಿಗೆ. ನಾಮಿನೇಷನ್ ದಿನನೂ ಕೂಡ ಮತ್ತೆ ಮಾತಾಡ್ಬೇಡಿ ದಯವಿಟ್ಟು. ದೊಡ್ಡ ಸಂಖ್ಯೆಯಲ್ಲಿ ಎಲ್ಲ ಕೊಟ್ಟಿರೋದು ನಾವು ಈ ದಿಕ್ಕಿನಲ್ಲಿ. ಈಗ ಯಾವ ರೀತಿಯಲ್ಲಿ ಚುನಾವಣೆಗಳು ಮಾಡಬೇಕು ಅಂತ ನಿಮಗೇನು ಹೇಳೋಂಥ ಅವಶ್ಯಕತೆ ಇಲ್ಲ. ನಾನು ತುಂಬಾ ನಿಮಗೆ ಸ್ಪಷ್ಟವಾಗಿ ಹೇಳ್ತೀನಿ, ಲೋಕಸಭೆ ಚುನಾವಣೆ ಮುಗಿತಿದ್ದಂಗೆನೆ ಕಾರ್ಪೊರೇಷನ್ ಮತ್ತು ತಾಲೂಕ್ ಪಂಚಾಯತ್ ಜಿಲ್ಲಾ ಪಂಚಾಯತ್ ಚುನಾವಣೆ ಬರುತ್ತೆ. ನೀವು ನರಸಿಂಹ ಭಟ್ ಹನಿ ಪಾರ್ಕ್ನಿಂದ ವರ್ಷಕ್ಕೆ 40 ಲಕ್ಷ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ. ಕಾರ್ಪೊರೇಷನ್ ಚುನಾವಣೆ ಬಂದಿದೆ, ನಾನೇ ಕ್ಯಾಂಡಿಡೇಟು ಅನ್ನೋ ಲೆಕ್ಕದಲ್ಲಿ ಇಟ್ಕೊಂಡು ನಿಮ್ಮ ವಾರ್ಡ್ಗಳಲ್ಲಿ ಓಡಾಡಬೇಕು. ಪ್ರತಿ ವಾರ್ಡಲ್ಲೂ ಕೂಡ, ಪ್ರತಿ ಬೂತಲ್ಲೂ ಕೂಡ ಅತಿ ಹೆಚ್ಚು ವೋಟ್ ತಗೊಂಡು ಗೆಲ್ಲೋ ದಿಕ್ಕಿನಲ್ಲಿ ಆ ವಿಜಯೋತ್ಸವದಲ್ಲಿ ನಿಮ್ಮ ಪಾತ್ರ ಇದೆ ಅನ್ನೋದನ್ನು ಗೊತ್ತಾಗ್ತದೆ. 35 ವಾರ್ಡಲ್ಲಿ ನೀವು ಇಡೀ ಊರು ಓಡಾಟ ಮಾಡಿ ನಾನು ಇಡೀ ಪಕ್ಷದ ಕೆಲಸ ಮಾಡ್ತಿದ್ದೀನಿ ಮಾಡಬೇಡಿ. ನಿಮ್ಮ ವಾರ್ಡ್ನಲ್ಲಿ ನಿಮ್ಮ ಎಷ್ಟು ಬೂತ್ ಇದೆ ಆ ಬೂತ್ಗಳಲ್ಲಿ ಓಡಾಟ ನಮ್ಮ ಕಾರ್ಯಕರ್ತರನ್ನು ಮಾಡಿಸಿ ಹೆಚ್ಚಿನ ಮತದಾನ ಆಗಬೇಕು, ಅತಿ ಹೆಚ್ಚು ಲೀಡ್ ಸಿಗಬೇಕು. ಈ ದಿಕ್ಕಿನಲ್ಲಿ ನಮ್ಮ ಪ್ರಯತ್ನಗಳಾಗಬೇಕು. ಇವತ್ತು ಒಂದು ಸಭೆ ನಾವು ಮಾಡಿದ್ದೇವೆ. ನಿಜಕ್ಕೂ ನಂಗೆ ತುಂಬ ಸಂತೋಷ ಆಗಿದೆ. ನಿರೀಕ್ಷೆಗೆ ಮೀರಿ ನಮ್ಮ ಕಾರ್ಯಕರ್ತರಲ್ಲಿ ನೀವು ಬಂದಿದ್ದೀರಿ. ಎಲ್ಲ ಪ್ರಮುಖರು ಬಂದಿದ್ರಿ, ಹೆಣ್ಮಕ್ಳು ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಬಂದಿದ್ರಿ. ಇನ್ನೊಂದಿಬ್ರು ಬಂದಿಲ್ಲ, ಬರೆದಿದ್ದವರು ಫೋನ್ ಮಾಡಿ ಹೇಳಿದ್ರಿ ಇಂಥ ಕಾರಣಕ್ಕೆ ಬರೋಕ್ಕಾಗಿಲ್ಲ, ನಾವು ಖಂಡಿತ ಬರ್ತೀವಿ ಅಂತ ಹೇಳಿ ಹೋಗಿದ್ದಾರೆ. ನೆಕ್ಸ್ಟ್ ಏನು, ನಮ್ಮ ಬೂತು ನಮ್ಮ ವಾರ್ಡು, ಹೌದು ತಾನೆ? ಹೌದು. ಸೋಮವಾರ ಹೋಳಿ, ಮಂಗಳವಾರ ದಿನ ಬೆಳಿಗ್ಗೆ 11 ಗಂಟೆಗೆ. ಮಂಗಳವಾರ ಹೋಳಿ, ಮಂಗಳವಾರ, ಸೋಮವಾರ ಹೋಳಿ, ಮಂಗಳವಾರ ಹೋಳಿ ಎಲ್ಲ ಕಡೆ. ಹೋಳಿ ಅನ್ನೋದು ಭಾನುವಾರ ಹಬ್ಬ, ಬಣ್ಣ ಹಾಕೋದು ಸೋಮವಾರ. ನಾನೆಲ್ಲ ಕನ್ಫರ್ಮ್ ಮಾಡ್ಕೊಂಡಿದ್ದೀನಿ. ಹಂಗಾಗಿ ಮಂಗಳವಾರ ದಿನ ಈಗೇನು ನಿಮ್ಮ ವಾರ್ಡಿಂದ ನೀವು ಬಂದಿದ್ದೀರಿ, ಪ್ರಮುಖರುಗಳು ಎಲ್ಲ ಪ್ರಮುಖರು ಬಂದಿದ್ದೀರಿ, ಬೂತ್ ಮಟ್ಟದ ಕಾರ್ಯಕರ್ತರು ಯಾರ್ಯಾರಿದ್ದಾರೆ ಅವ್ರನ್ನ ಒಟ್ಟಿಗೆ ಸೇರಿಸ್ಬೇಕು.